ಅಲ್ಲಕ್ಕನವ ಏನು ನೋಡ್ರವ ನೋಡಿ. ಅಲ್ಲ ಇವು ಇಷ್ಟು ದಿವಸ ಇಷ್ಟು ಕಷ್ಟಪಟ್ರು ನಾನು ಇಷ್ಟು ವನವಾಸ ಹತ್ತಿ ಎಸ್ಕೊಂಡಿದ್ದು ಆಂಬ್ಲೆ ಕೊಡ್ಕೊಂಡಿದ್ರು ಒಬ್ಬರನ್ನ ಪೊಲೀಸ್ನವ್ರು ಮನೆ ತಕ್ಕ ಬಂದಿಲ್ಲ. ಇವತ್ತು ನನ್ನ ಮಕ್ಳಿಂದವ ಇವತ್ತು ಪೊಲೀಸ್ನವ್ರು ಮನೆ ತಕ್ಕ ಬರಂಗೆ ಆಗ್ಬಿಡ್ತಾರೆ ನೋಡಿ. ಎಷ್ಟು ಮಟ್ಟ ಆಯಿತು ಅಂತ ನಮ್ಮ ಮನೆ ಪರಿಸ್ಥಿತಿ. ಏನು ಸೀಮ್ ಗಿಲ್ಚಿಲ್ವೇ ಬಾಡು, ಸೀಮ್ ಗಿಲ್ಚಿಲ್ವೇ ಅವ್ರು ಮಾಡಕ್ಕಿಲ್ಲ ಅಂದ್ಮೇಲೆ ಮುಚ್ಕೊಂಡಿರ್ಬೇಕು ನೀವು. ಹಾಂ ಈಗ ಬೇಡ ಅಂತ ಅವನು ಪಟೇಲಪ್ಪರೇ ಫೋನ್ ಮಾಡಿ ಹೇಳಿದ್ಮೇಲೆ ಅವ್ರು ಊರು ಪಟೇಲಪ್ಪ ನಾನು ಸುಮ್ಮನೆ ಅದೇ ಲೋ ಮಗ ಬೇಡಕ್ಕಲ್ಲ ಇನ್ಯಾವುದೇ ಕಾರಣಕ್ಕೂ ಇನ್ಯಾವುದೇ ಕಾರಣಕ್ಕೂ ಬೇಡ ಬುಟ್ಟಾಕೋ ನೀನು ಅವಳಿಗೆ ಏನೇನು ಸೀಮ್ ಗಿಲ್ಚಿಲ್ವೇ ಅಲ್ಲ ಎಲ್ಲರೂ ನೋಡಿ ನಾನು ಮಾಡ್ತೀನಿ ಅವಳಿಗೆ ಚೆನ್ನಾಗಿರೋಳ್ನೆ ಸುಮ್ಮನಿರ್ಲ ಅಂತ ನಾನು ಅಷ್ಟು ಬಗ್ಗೆ ಅಂತ ಹೇಳಿನಿ. ತಿರ್ಗಿ ಯಾಕೆ ಫೋನ್ ಮಾಡಕ್ಕೆ ಹೋಗಿದ್ದೆ ನಾನು? ಯಾಕೆ ಫೋನ್ ಮಾಡಕ್ಕೆ ಹೋಗಿದ್ದೆ? ಇವರು ಯಾವ್ಯಾವ ಥರ ಆಟಗಳು ಆಡ್ತಿದ್ದಾವೆ ನೋಡಿ ವೈಕ್ಳು. ಮಾನ ಮರೋದು ಬಿಡುವ ಇವನಿಗೆ. ಪೊಲೀಸ್ನವ್ರು ಬಂದ್ಬಿಟ್ಟು ಮನೆ ಬಾಕ್ಲಲ್ಲಿ ನಿಂತಿರ್ಬೇಕಾರೆ ಅಕ್ಕಪಕ್ಕವ್ರು ಹೆಂಗೆ ನೋಡ್ತಿರ್ ಗೊತ್ತಾ? ಜನಗಳು ಬದುಕ್ತಾರಲ್ಲ ಅಂತ ಬಾಯ್ ಬಿಡ್ಕೊತಾರೆ. ಏನಾರು ಆದ್ರೂ ಸಾಕಲ್ಲಪ್ಪ ಅಂತ ಕಾಯ್ತಾ ಕುಂತವ್ರೆ. ಅಂಥದ್ರಲ್ಲಿ ಆಡ್ಕೊಳ್ಳೋದು ಮುಂದ್ಗಡೆ ಜಾರ್ ಬೀಳೋ ಕೆಲಸಗಳು ಇವರು ಮಾಡ್ತಾರಲ್ಲ. ಹೆಂಗೆ ಮಾಡಬೇಕು ಹೇಳು ಮತ್ತೆ? ಅಯ್ಯಪ್ಪ ದೇವ್ರೇ ಭಗವಂತ, ನಿಜಕ್ಕೂ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ. ಇವು ಕೊಟ್ಟು ಹೊಡೆದಾಡಿ ವೈಕ್ಳು ಕೊಟ್ಟೆ. ಅದು ಏನು ಕರ್ಮ ಇದು? ಏನವ ಕರ್ಮ? ಏನೋ ನೀನು ಮಾಡೋಕ್ಕಿಲ್ಲ ಅನ್ನೋ ಮುಟ್ಟಕ್ಕಿಲ್ಲ ಅನ್ನವ. ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅಯ್ಯೋ ಆಯಿತು ಮಾಡ್ಸೋದ ಒಡವೆನೇ ಮಾಡ್ಸೋದ ಹಂಗೆ ಮಾಡ್ಸೋದು ಹಿಂಗೆ ಮಾಡ್ಸೋದು ಅಂತಂದೆ. 10 ಗ್ರಾಮ್ನೇ ಯಾಕೆ 15 ಗ್ರಾಮ್ನೇ ಮಾಡಿಸ್ಕೊಡ್ತೀನಿ ಅಂತಲೂ ಒಂದಲ್ಲ. ಒಪ್ಪಲಿಲ್ಲ ಅಂದ್ರೆ ನಿನ್ನೇನು ಮಾಡೋಕ್ಕತ್ತದು? ನೀನು ಒತ್ಕೊಬರಂಗಿದ್ದದ ಬೇಡ ಅಂದ್ರೆ ನೀನು ಒತ್ಕೊಬಂದ್ಬಿಟ್ಟು ಮದುವೆ ಮಾಡಂಗಿದ್ದದ ಗೊತ್ತಾಯ್ಕಿಲ್ಲ ಒಂದು ಚೂರೇ ಬುದ್ಧಿ ಬೇಡವ ಇವಕ್ಕೆ. ಇವು ಮಾರ್ಗೆಟ್ ಬಾಯ್ ಮುನ್ನಾಕ ಯಾಕೆ ಹಿಂಗೆ ಹೊಟ್ಟೆ ಉರ್ಸವು ನಮ್ಮನ್ನ? ಯಾಕವ ಹಿಂಗೆ ಹೊಟ್ಟೆ ಉರ್ಸವು? ಅಲ್ಲ ಏನಾಗಬೇಕು ಮನೆ ಹಾಳಾಗಬೇಕು ಅಂತ ಮಾಡಿದಾರೆ ಇಲ್ಲ ನಾನು ಕಳ್ಕೋಬೇಕು ಅಂತ ಮಾಡಿದಾರೆ? ಇವತ್ತು ಬತ್ತೆಯ ಎರಡರಲ್ಲಿ ಒಂದು ತೀರ್ಮಾನ ಕೇಳ್ಬಿಡ್ಬೇಕನ. ಏನರಪ್ಪ ಯಾಕ್ರಪ್ಪ ಏನು ನಿಮ್ಗೆ ನೋವಾಗಿರೋದು ಅಂತ ಕೇಳವ ನೀನು. ಕೇಳು ಸುಮ್ಮನಿರ್ಬೇಡ ಕೇಳು. ಅದೇನಾದ್ರು ತೀರ್ಮಾನ ಹೇಳ್ಬಿಡ್ಲಿ ಅತ್ತಕ್ಕೆ ನಮ್ಗೆ ಆಯ್ಕೆಲಕ್ಕ ನಾವು ಕೊಟ್ಟು ಹೊಡೆದಾಡಕ್ಕೆ. ಇವತ್ತು ಪೊಲೀಸರು ಬಂದವ್ರೆ ಮನೆ ತಕ್ಕೆ ನಾಳೆ ರೌಡಿಗಳು ಬರ್ತಾರೆ. ಏನಿದು ಜನಗಳು ಹೊಸಿ ಆಡ್ಕೊಂಡಾರ? ಯಾರು ಇವ್ನು ಹಬ್ಬಂದೇ ಮುಗ್ದೋಯ್ತವ ಇವ್ನು ಹಬ್ಬಂದೇ ಯಾವ ಬಿಡುವತ್ತಾಗೆ ಅನ್ನಕ್ಕೆ ಅಲ್ಲ ಇವ್ನು ಹಬ್ಬಂದೇ ಆಗ್ಬಿಟ್ಟು ಹೆಂಗಾರಾಗೋದು? ನನ್ನ ತಮ್ಮನೇ ಅವನಿಗೂ ಮದುವೆ ಬೇಕು ನಾನು ಹಿಂಗೆ ಆಡೋದಾದ ಅನ್ನೋದು ಒಂದು ಚೂರಾರ ಜವಾಬ್ದಾರಿ ಬೇಡವ ಇವನಿಗೆ? ಹಿಂಗೆ ಆಡ್ತಾನಲ್ಲ ಹಿಂಗೆ ಅವಳು ದಡ್ಡ ನನ್ನ ಮಗನಂಗೆ ಇನ್ನು ಮುಸುಡಿ ಹಾಳಾಗ ಬರೀ ಒಂದು ಇದೇ ಆಗೋಯ್ತಲ್ಲ. ಏನು ಮಾಡೋದು ಹೇಳು? ಅಲ್ಲ ಪೊಲೀಸವ್ರು ಬಂದಿದ್ರು ಕಲ್ಲ ಬಿರ್ನು ಬಲ ಮನೆ ತಕ್ಕೆ ಅಂದ್ರೆ ಇನ್ನೂ ಬೈಂದ ನೋಡು. ಬೆಂಗಳೂರಲ್ಲಿ ಏನೋ ಕೆಲಸ ಇತ್ತು ಅಂತ ಹೋದ ರೂಗಿತಾಳಲ್ಲ ಅಂದ್ಬಿಟ್ಟು ಮನೆ ತಕ್ಕ ಬಂದಿಲ್ಲ. ಇನ್ನೊಂದು ಸತಿ ಅವ್ನು ಅವೇನು ಸುಗ್ಗಿದ್ದಿಗೆ ಹೋದ್ರೆ ಮಾತ್ರ ನಾನು ಸುಮ್ಗಿಮ್ ಕೆರೆಕಿಲ್ಲ ನಾನು. ಇದು ಅನ್ಕೊಬಿಟ್ಟಿದ್ದಾನೆ. ಅದೇನು ಅವ್ರ ಮನೆಗೆ ಹೋಗಿದ್ದೆ ಹೋಯ್ತು ಬರಬಾರ್ದೆ ಬತ್ತು ನಮ್ಮ ಮನೆಗೆ ತೊಡಿಕತ್ತು ಬರಬಾರ್ದೆಯ. ಈಗ ಬಂದರೆ ಉಗ್ಯವ ಚೆನ್ನಾಗಿ ಉಗ್ಯಪ್ಪ ನೀನೇ ಹೇಳ್ತಿದ್ದಲ್ಲಪ್ಪ ಸುಮ್ಮನಿರು ನೀನೇ ಸರಿಲ್ಲ ಅಂತ. ಇಂಥ ಮಕ್ಳು ಎತ್ಕೊಂಡು ಹೆಂಗೆ ಬಾಟ ಮಾಡೋದು ಹೇಳಿ ನೀನೇ ಹೆಂಗಪ್ಪ ಬಾಟ ಮಾಡೋದು? ಬರ್ಲಿ ಸುಮ್ಮನಿರವ ಬರ್ಲಿ ಸುಮ್ಕಿರು. ಅದೇನು ಮಾತಾಡ್ತೀವಿ ಸುಮ್ಮನಿರು. ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡಿಯೇ? ಬರ್ಲಿ ಸುಮ್ಕಿರು. ಇವುದು ತಪ್ಪು ಕಣವ, ಇವುದು ತಪ್ಪು. ಬೇಡ ಅಂತ ಈಗ ದೊಡ್ಡವರೆಲ್ಲ ತೀರ್ಮಾನಿಸ್ದಾಗ ಸುಮ್ಮನೆ ದುಡ್ಬೇಕು. ಇವನು ಯಾಕೆ ಇವ್ನು ತಿರ್ಗಾ ಫೋನ್ ಮಾಡಕ್ಕೆ ಹೋಗಿದ್ದಾವೆ ಹೆಣ್ಗೆ? ತಪ್ಪಲ್ವಾ ಅದು? ನಾನು ಅದನ್ನೆಲ್ಲಪ್ಪ ಹೇಳ್ತಿರೋದು. ಏನು ಸೀಮ್ ಗಿಲ್ಚಲ್ವೇ ಅವಳನ್ನ ಏನು ಮಾಡಕ್ಕೆ ಮಾಡ್ಬೇಕು ಅವಳು ಕೋರ ಇವನು ಇಲ್ಲಿ ಓಪರ್ ನನ್ನ ಮಗ ಇಂಥ ನನ್ನ ಮಕ್ಳಿಂದನೇ ಮನೆ ನಿಮ್ದು ಹಾಳಾಗೋದು. ಆಯಿತು ಸುಮ್ಮನಿರೀಗ ಏನು ಮಾತಾಡಕ್ಕೆ ಹೋಗ್ಬೇಡ ನೀನು. ನಾವು ಹೇಳ್ತೀವಿ ಅವನಿಗೆ ಸುಮ್ಕಿರು. ಬಂದೇನ ಕೂಟ್ರು ಬತ್ತು ಹೋಗಿ ಒಳಕ್ಕೆ ನೀನು ನಾನೇ ಕೊಳಕ್ಕೆ ಹೋಗೋಣವೇ ಬರ್ಲೇ ನನ್ನ ಮಗ. ಸುಮ್ಕಿರು ಅವ್ನಿಗೆ ಸರಿ ಗಾಳಿಗಾರ ತೆಗಿತೀನಿ. ಸುಮ್ಕಿರು ಮಗ ನೀನು ಸುಮ್ಮನಿರು. ಹೋಗಿ ನೀನು ಒಳಕ್ಕೆ ಹೋಗು. ನೀನು ಏನು ಮಾತಾಡಕ್ಕಿಲ್ಲ ಹೇಳಿ ಆಯ್ತು ನೀವೇ ಸರ ಬಿಡಬೇಡ ನೀನು. ನಾವು ಹೇಳ್ತೀವಿ ನೀನು ಸುಮ್ಮನಿರು. ಏನಿಲ್ಲ ಇದು ಮಗ ಏನಿದು ಪೊಲೀಸರೆಲ್ಲ ಮನೆ ಕುಡಿಕ ಬರ್ಬೇಕಾ? ಚಂದ ಲಕ್ಷಣ ಸಿಗ್ತದೆ ನಿಮ್ಗೆ ಗೌರವ ಸಿಗ್ತದ? ಅಕ್ಕಪಕ್ಕರು ಏನಂದರು? ಯಾಕೆ ಬೇಕು ಇವೆಲ್ಲ? ಯಾಕೆ ಫೋನ್ ಮಾಡಕ್ಕೆ ಹೋಗಿದೆ ಬೆಳಿಗ್ಗೆ ನೀನು? ಯಾಕೆ ಫೋನ್ ಮಾಡಕ್ಕೆ ಹೋಗಿದೆ? ನಾನೇನು ಫೋನ್ ಮಾಡಕ್ಕೆ ಹೋಗಿದ್ದಿಲ್ಲ. ಸುಮ್ಮನೆ ಕೂತ್ಕೋ. ಸುಮ್ಮನೆ ಹೇಳ್ಬಿಡಕ್ಕೆ ಏನು ಹುಚ್ಚ ಅವ್ರಿಗೆ? ಯಾಕೆ ಫೋನ್ ಮಾಡಕ್ಕೆ ಹೋಗಿದೆ ನೀನು? ಏನಿಲ್ಲಕ್ಕಂತ ಅತ್ತಾಗ ಮಾಡ್ಕೊಳ್ಳೋದ ಹುಡುಗಿನಿ ಅಂತ ಏನು ಬುದ್ಧಿಲ್ಲ ನಿನಗೆ? ತಿರ್ಗಾ ಮಾಡ್ಕೊಳ್ಳೋದಂತೆ ಹುಡುಗಿನಿಯೇ ಅವರೇ ಬೇಡ ಅಂತ ಕಂಡೀಷನ್ ಆಗಂದ್ಮೇಲೆ ಅದಕ್ಕೆ ಆಡ್ತಾ ಇದ್ದಿ? ನೋಡಿ ಮಾತಾಡ ಅಂತ ಇದ್ದೀರಿ. ಮಾತಿನ ಬಾಯ್ ಬರ್ತಿರದ ದಡ್ನು ಬುದ್ಧವತ್ನ ನೀನು. ಬೇಡ ಅಂತ ಅವರೇ ಬೇಡ ಅಂತ ಅಂದಾಗ ಊರು ಗ್ರಾಮಸ್ಥರು ಬೇಡ ಅಂತ ಅಂದಾಗ ಯಜಮಾನ ಪಟೇಲಪ್ಪರು ಬೇಡ ಅಂತ ಅಂದಮೇಲೆ ಬೇಡ ಅಂದ್ಮೇಲೆ ಮುಗ್ದೋಯ್ತಾನೆ. ಈ ಪೊಲೀಸರು ಮನೆ ತಕ್ಕ ಬರಂಗೆ ಮಾಡ್ಕೊಂಡಾರ. ಹುಡುಗಿಗೂ ಇಷ್ಟ ಇಲ್ಲ ಅಂದ್ಮೇಲೆ ಇದಕ್ಕೆ ಹೆಂಗೆ ಆಡ್ತಿದ್ದಿ ಮಗ ನೀನು? ಏನು ಚಂದ ಅಂದಾರ ನೀವು ಹಿಂಗೆ ಆಡಿದ್ರೆ? ನನ್ನ ಮಗಳನ್ನ ಜೀವ ತೆಗೆದು ಬಿಡ್ತಿದ್ರಿ ಕಣಾಕು ನೀವು. ಪರವಾಗಿಲ್ಲ ಬೇಡ ಅಂತ ಅಂದಮೇಲೆ ಏನಂತ ಬಿಟ್ಟಾಕು ಏನು ಬೇಡ ಒಂದ್ಸತಿ ಅದು ಹೊಡೆದೋದ್ಮೇಲೆ ಹಾಲು ಸರಿ ಮಾಡೋಕ್ಕಾಕಿಲ್ಲ. ಹಾಲು ನಂಗೆ ಜೀವನ ಬೇಡ. ಅದು ಬೇಡ ಅಂದ್ಮೇಲೆ ಬೇಡ. ತಿರ್ಗಿ ಯಾಕೆ ಫೋನ್ ಮಾಡಕ್ಕೆ ಹೋಗಿದ್ದೆ ನೀನು? ತಿರ್ಗಿ ವಾದಿಸ್ತಾ ಕುಂತಿದ್ದೀಯಲ್ಲ ಏನು ಮಾಡಕ್ಕಿಲ್ಲ ನಾನು ಅಂತಾನೆ ಬಿಟ್ಟು ಹಿಂಗೆ ನಿನ್ನ ಬುದ್ಧಿ ಕಲಿಯೋದು ನೀನು? ಯಾಕೆ ಮಾಡಕ್ಕೆ ಹೋಗಿದ್ದೆ? ಏನು ಹೆಣ್ಮಕ್ಳ ಜೀವನ ಏನು ಅನ್ಕೊಂಡಿದ್ದೀನಿ ನೀನು? ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬೇಡ್ದು ಯಾರ್ಯಾದ್ರೂ. ಅವೆಲ್ಲ ಯಾಕೆ ಬೇಕು ನಿನಗೆ? ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಕಲಿ. ಋಣ ಸಂಬಂಧ ಇತ್ತಿಲ್ಲ ಆಗಲಿಲ್ಲ. ಅಯ್ಯೋ ಬುಡತ್ತಾಗೆ ಋಣ ಐತಿಲ್ವೇನೋ ತಾಗೆ ಅನ್ಕೊಂಡು ಸುಮ್ಮನೆ ಇರ್ತಾನೆ ಬಿಟ್ಟು ತಿರ್ಗಿ ಹೋಗಿ ಫೋನ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತಲ್ಲ ಹಿಂಗೆ ಇಲ್ಲ ಓದಿ ಜೈಲ್ಗೆ. ಇಲ್ಲ ಬಿಡು, ನಾನು ಹುಡುಗಿ ಸವಸಕ್ಕೆ ಹೋಯ್ಕಿಲ್ಲ ಅಷ್ಟರಲ್ಲಿ ಇರು. ಏನನ್ನ ಮಗಳು ಜೀವ ತೆಗೆದು ಬಿಡಿ ಅತ್ತಾಗೆ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಆಡ್ತೀನಿ. ನಿಮ್ಮ ಅಪ್ಪಿರಗಂಡು ನಿಮ್ಮ ಅಪ್ಪ ಹೊಟ್ಟೆ ಉರ್ಸ್ತಿದ, ಈಗ ನೀವು ಹೊಟ್ಟೆ ಉರ್ಸಿ. ಸರಿ ಬಿಡು ಆಯಿತು. ನಾನು ಇನ್ನು ಅವ್ರ ಸುದ್ದಿಗೆ ಹೋಯ್ಕಿಲ್ಲಕತ್ತೆ. ನಾನು ತೀರ್ಮಾನ ಮಾಡ್ಕೊಂಡಿನಿ. ಅವ್ರು ಯಾವ ಕಂಪ್ಲೇಂಟ್ ಗಂಟ ಹೋದ್ರು ಆಗಲೇ ಬೇಡ ಅಂತ. ಕಂಪ್ಲೇಂಟ್ ಗಂಟ ಹೋಗೋ ಗಂಟ ಕಾಯ್ತಿದೆ ಹೋಗ್ಲಿ ಅಂತವೆ. ಅವೆಲ್ಲ ಯಾಕೆ ನಿಮಗೆ ಹೆಚ್ಚೊಂದಿದ್ದು ಹೆಚ್ಚಿನ ಬುದ್ಧಿ ನಿಮಗೆ ಕಲ್ತಿರೋದೆಲ್ಲವೇ? ಬೇಡ ಅಂತ ಅಂದಮೇಲೆ ಒಂದ್ಸತಿ ಬುಟ್ಟಾಕ್ಬೇಕು. ಅದೇನಂಗೆ ಬುದ್ಧಿ ಇಲ್ವಾ ಒಂಚೂರುವೆ? ಥೂ
ಅರ್ಥ ಮಾಡ್ಕೋಬೇಕು ಮನ್ಸ ಯಾವುದೇ ಆದ್ರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳ ಕಷ್ಟ. ಸರಿ ಬಿಡು ಆಯಿತು ಬುಡಜ್ಜಿ ಆಯಿತು ಇನ್ನೇನು ಮಾಡೋಕ್ಕದು ಇನ್ನೊಂದ್ಸತಿ ಅವ್ರು ಸವಾಸಕ್ಕೆ ಹೋಯ್ಕಿಲ್ಲ ಬಿಡಿ. ನೋಡಿ ಎದ್ದು ಓಡೋಗದೆ ಹೆಂಗೆ ಹೋಯ್ತಾನೆ ಅಂತ. ಮಗ ಈಗ ಹೇಳಿ ನಿಮ್ಮ ಅವನು ಇನ್ನೊಂದ್ಸತಿ ಅವು ಹೆಣ್ಣು ಸುದ್ದಿಗೆ ಹೋಯ್ಕಿಲ್ಲ ನಾನು ಅಂತವ ಇನ್ನೇಕೆ ಹಿಂಗಾಡಿ ನೀನು ಬುಟ್ಟಾಕು ಈ ವಿಷಯ ಇಲ್ಲಿಗೆ ಮರ್ತುಬಿಟ್ಟು ಪೊಲೀಸ್ನವ್ರಿಗೆ ಫೋನ್ ಮಾಡಿ ನಮ್ಮ ಹುಡುಗನ ಬುದ್ಧಿ ಹೇಳಿವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೆಂಗಿರ್ಬೇಕು ಹಂಗಿರೋದು ಕಲಿ. ಇನ್ನೂ 6 ತಿಂಗಳು ವರ್ಷ ಮದುವೆ ಸಾವಸ್ವೇ ಬೇಡ ಸುಮ್ಮನಿದ್ದು ಬಿಡೋತ್ತಾಗೆ ಹೋಗೋದು ಹೋದ ತಕ್ಷಣ ಫೋನ್ ನಂಬರ್ ಇಸ್ಕೊಂಡು ಮಾತಾಡ್ಬಿಡ್ತವೆ ಮರೆಯೋಕ್ಕಾಯ್ಕಿಲ್ಲ ಬುಡಕ್ಕಾಯ್ಕಿಲ್ಲ ಅಂದ್ಕೊಂಡು ಆಮೇಲೆ ಇದು ಮಾಡೋದು ಬೇಡ ಬೇಡ ಇನ್ನು 6 ತಿಂಗಳು ವರ್ಷ ಸುಮ್ಮನೆ ಇದ್ದು ಬಿಡೋತ್ತಾಗೆ ಈ ಬರೀ. ಅಯ್ಯೋ ತಲೆನೋವಾಗದೆ ಸುಮ್ಕಿರಪ್ಪ, ತಲೆನೋವಾಗದೆ ಸುಮ್ಕಿರು. ಈ ನನ್ನ ಮಗನ ಮಾಡ್ಬಿಟ್ಟು ಅವನಿಗೂ ಮಾಡಬೇಡ್ದ ಏನೇನು ವಯಸ್ಗಳು ಅಲ್ಲಲ್ಲೇ ಕುತ್ಕೊಂಡವ ಹೆಂಗೆ ಗೊತ್ತ ಊರಿಗೆ ಒಬ್ಬರು ಕಟ್ಟಿಗೆ ಸುತ್ತಾಕದ ಅಂದ್ರೆ ಏನು ಈ ಥರವ ಯಪ್ಪ ದೇವ್ರೆ ಭಗವಂತ. ಕಂಪ್ಲೇಂಟ್ ಕೊಡೋ ಅಂಥದ್ದು ಏನಾಗಿತ್ತು ನಮಗೆ ಬಂದು ಹೇಳೋರು, ನೀವು ಚೆನ್ನಾಗಂತೀರಿ ಇನ್ನೂ ಎಷ್ಟು ಸತಿ ಬಂದು ಹೇಳೋರು. ಅವ್ರ ಊರು ಪಟೇಲಪ್ಪನ ಕೈಲಿ ಕಳ್ಸವ್ರೆ, ಅವ್ರು ಫೋನ್ ಮಾಡಿ ಹೇಳೋರು ಇನ್ನೇನು ಹೇಳ್ಬೇಕಾಗಿತ್ತು ನಿನಗೆ ಬಂದು ಬೇರೆ ಹೇಳ್ಬೇಕಾಗಿತ್ತಾ. ನಿನ್ನ ಮಗನ ಸದ್ ಬಸ್ತಲ್ಲಿ ಇಟ್ಕೊಂಬಗ ನೀನು ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲ. ನೀವೇ ಸರಿಯಲ್ಲ ನೀವು ಬೇರೆ ರಘುರ ಸಿಕ್ಕವ್ರೆ ಅನ್ಕ ಮಾತಾಡೋದಲ್ಲ ಕಣವ. ಅವ್ರಿಗೆ ಎಷ್ಟು ಆಧಾರ ಇದ್ದದು ಅವ್ರಿಬ್ರೆ ಅಕ್ಕ ತಂಗಿರು ಇಬ್ಬರೇ ಬಂದು ಕವು ಕೊಟ್ಟಿದ್ದಾರಂತೆ ಅವ್ರು ವಾಪನ ಗೊತ್ತಿಲ್ದನೆಯ. ಅವ್ರಿಗೆ ಎಷ್ಟು ಮನ್ಸು ನೋವು ಇದ್ದದು ಹೇಳು, ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ. ಹೆಣ್ಮಕ್ಳು ಅವ್ರ ಕಷ್ಟನ ಅರ್ಥ ಮಾಡ್ಕೋಬೇಕು ತಾನೆ. ಇವ್ನಿಗೆ ಹಾಕ್ಬೇಕು ಅವು ಬೇಡ ಅಂದ್ಮೇಲೆ ಬೇಡ ಬುಟ್ಟು ಹಾಕ್ಬೇಕು. ಚರ್ತ್ಕಾರ್ ಮುಂಡೆವು ಕನಾಕು ಚರ್ತ್ಕಾರ್ ಮುಂಡೆವೇ ಒಟ್ಟಿಗೆ ನನ್ನ ಜೀವ ತೆಗೆದು ಬಿಡ್ತಾರೆ ಕನಾಕು. ಈಗ ಹೇಳು ಆಗೋದಲ್ಲ ನೀನು ಸುಮ್ಮನಿರು ನೀನು ತಲೆಗೆ ಎಡ್ಸ್ಕೊಬೇಡ ನೀನು ಹೇಳು ಆಗೋದಲ್ಲ ನೀನು ಬುದ್ಧಿ ಕಲ್ತ್ಕೊತಾನೆ ಸುಮ್ಮನಿರು ಇನ್ನೇನು ಮಾತಾಡಕ್ಕೆ ಹೋಗ್ಬೇಡ. ಮಾತಾಡಿ ತಲೆ ತಿನ್ಬೇಡ ನೀನು ಸುಮ್ಮನಿರವಾತಗೆ ನಡಿಲೇ ಮತ್ತೆ ಒತ್ಲಂತ ಹೋಗೋದತ್ತಾಗೆ ನೀನೇನತ್ತಾಗೆ ನೀನು ಕಡಿಯೋಕೆ ಇಲ್ಲ ಆತಾಗೆ. ಯಪ್ಪ ಸುಮ್ಮನಿರು ನೀನೇನು ಗಡಿ ನೀನು ಒಳ್ಳೆ ಏನಲ್ಲಿ ಏನು ಕಡ್ದು ಬೆಟ್ಟ ಉಳ್ಸೋರಂಗೆ ಆಡ್ತೀಯಲ್ಲ ನೀನು. ಎಲ್ಲ ನನ್ನ ಮಗಳಿಗೆ ಬೇಜಾರಾಗಳ ಇರೋದ ಬಿಡೋದ ಅನ್ನಕ್ಕಿಲ್ಲ ನಿಮ್ಮದೇ ಒಂಥರ ಹೋಗ್ರಪ್ಪ ಆಯಿತು. ಅವ್ವ ಅಲ್ಲಿ ಮನೆ ತ ನೋಡ್ಬೇಡ ಸುಮ್ಕಿರು. ಮೊನ್ನೆ ದಿವಸ ಹೋಗಿದಾಗ ಏನು ಮನೆ ಸುತ್ತಲೂ ಕಳೆ ಬೆಳೆ ನಿಂತದೆ, ಬಾಕ್ಲು ಗಂಟ್ಲು ಕಳೆ ಬೆಳ್ಕ ಬಂತದೆ. ಮನೆ ಬಿಟ್ಟು ಮನೆಗೆ ಹಾಕುಂತದೆ, ಇಲ್ಲೇ ಕುತ್ಕೊಳಕ್ಕದ ನಾವು ಸುಮ್ಮನಿರು ಆಯಿತು ಬತ್ತೀವಂತೆ. ಊಟರಾರು ಮಾಡ್ಕೊಂಡು ಹೋಗಿರಿ ಸುಮ್ಕಿರಪ್ಪ. ಅಡುಗೆ ಮಾಡ್ತೀನಿ ಇದಕ್ಕೆ ಬಟ್ಟಾಡಿದ್ದೀನಿ ನೀವು ಅಡುಗೆ ಮಾಡ್ತೀನಿ ಸುಮ್ಕಿರೋ ಆಯಿತು ಹೋಗಿರಂತೆ. ಊಟ ಮಾಡ್ಕೊಂಡು ತಳಕ್ಕೆ ಹೋಗೋದಪ್ಪ ಏನು ಗಾಡಿರೋ ಕಣಪ್ಪ. ಏನೇನೋ ಇನ್ನೊಬ್ಬರ ಮಗಳು ಇದ್ಬಿಟ್ಟಿರಂತು ನೀವು ನಿಜಕ್ಕೂ ನಾನು ನೋಡೋಕ್ಕೆ ಬತ್ತಿಲ್ಲ ಬಿಡು. ನನ್ನ ಮಗಳು ಏನೋ ಬೇಜಾರ ಟೆನ್ಷನ್ ಅವಳೆ ಅವ್ಗೊಂದು ಧೈರ್ಯ ತುಂಬದ ಅಂತಾನೆ ಬಿಟ್ಟು ಹೋಯ್ತೀನಿ ಅನ್ಕೊಂಡು ಅವತ್ತಿನ ಒಂದೇ ಸಮಕ್ಕೆ ನಿಂತಿದ್ದೀನಿ ನೋಡು ಇರೋದಂತಾನೆ ಬಿಟ್ಟು. ಶಿವ ಏನು ತಿನ್ನಕ್ಕೆ ತೊಂದರೆ ಆಗಿದೆ ನಿಮಗೆ, ಬಟ್ಟೆ ಬರ ಇಲ್ವೋ ಏನಿಲ್ಲ ಯಾವ್ದು ಅಡ್ಡಿ ಮಾಡಿದವು ಇರೋಕಾಯ್ತು ಸುಮ್ಮನೆ ಬಾಯಿ ಮುಚ್ಕೊಂಡಂಗೆ ಆಡ್ತಿರಲ್ಲ ನೀವು. ಅಯ್ಯೋ ಇಲ್ಲೇ ಕುತ್ಕೊಳಕ್ಕದ ಸುಮ್ಮನಿಲ್ಲ ತಾಯಿಯಲ್ಲಿ ಮನೆಯಲ್ಲಿ ನೋಡ್ಬೇಡ್ದ ಭಾಳ ಉಳಿಸ್ಬೇಡ್ದ ಮಾಡೋದಲ್ಲ ಅಲ್ಲೇ ಮಾಡುವುದು ನಿಂತ ಸುಮ್ಕಿರು. ಇಲ್ಲೇ ಕುತ್ಕೊಂಡ್ರದ ಕೈ ಕಾಲು ಬಿಗಿಯಾಗಿದ್ದಾಗಲೇ ಸುಮ್ಕಿರು. ಸುಮ್ಮನಿರವ ಬತ್ತೀವಿ ಇನ್ನೊಂದು ವರ್ಷ ಮಾಡವು 2 ವರ್ಷ ಮಾಡವು ಆರಂಭವ ಆಮೇಲೆ ನಮ್ಮ ಕೈಲಿ ಆದದ ಸುಮ್ಮನಿರು. ಮಾರ್ತಿದ ಕೈ ಮೂಲೆಯಲ್ಲಿ ಕೂತ್ಕೋದ್ರೆ ಆದದವ ಹಾಕಿರ ಬತ್ತೀವಿ ಸುಮ್ಮನಿರ್ಲ. ನೀನು ಹೇಳೋದು ನಮ್ಮೇಲಿರೋ ಪ್ರೀತಿಗೆ ಆದರೆ ಏನು ಮಾಡಿಯೇ ನಮ್ಮನ್ನು ಅರ್ಥ ಮಾಡ್ಕೋಸಿಯ. ಅಯ್ಯೋ ಕಣಕನಪ್ಪ ಆಯಿತು ಊಟನಾರು ಮಾಡ್ಕೊಂಡೋಗಿರಪ್ಪ ಅಡುಗೆ ಮಾಡ್ತೀನಿ ರೀ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.